ಇವತ್ತು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಏನು ಒಂದು 1200 ಬೆಡ್ ಹಾಸ್ಪಿಟಲ್ ಇದೆ. ಈಗ ರೆಡಿ ಆಗ್ತಾ ಇದೆ. ಒಂದು ಪೊಸಿಷನ್ ರೆಡಿ ಇದೆ, ನಡೀತಾ ಇದೆ. ಇಲ್ಲಿ ಅನೇಕ ಬಡ ಪೇಷಂಟ್ಗಳು, ರೋಗಿಗಳು ನಮ್ಮ ಸುತ್ತಮುತ್ತ ತುಂಬ ಜನ ಬರ್ತಾಯಿದ್ರು. ತುಂಬ ಅಂದರೆ ಒಂದು ದಿವಸಕ್ಕೆ ಇವಾಗ ಆಲ್ರೆಡಿ 1500 ಜನ ಬರ್ತಾ ಇದ್ದಾರೆ. ಅದರೊಳಗೆ ನಮ್ಮ ರೋಟ್ರಿ ಸಂಸ್ಥೆಯವರು ನಾರ್ತ್ ಏನು ಇದನ್ನು ಗಮನಿಸಿದ್ರು, ಇದನ್ನೆಲ್ಲ ಗಮನಿಸಿ ಹಲವಾರು ವರ್ಷಗಳಿಂದ ತುಂಬ BGS ಸಂಸ್ಥೆಗೆ ಸಹಾಯ ಮಾಡಿದ್ದಾರೆ. ಲಾಸ್ಟ್ ಇಯರು ಡಯಾಲಿಸಿಸ್ ಮಿಷಿನ್ನು ಏನು ಬಡ ರೋಗಿಗಳಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೋ ಅದಕ್ಕೆಲ್ಲ ಡಯಾಲಿಸಿಸ್ ಮಿಷಿನ್ ಕೊಟ್ಟಿದ್ದರು. ಈ ವರ್ಷ ತುಂಬ ಮನಸ್ಸು ಮಾಡಿ ನಮ್ಮ ನಾರ್ತ್ ರೋಟ್ರಿಯರು ನಮ್ಮ BGS ಜಿಮ್ಸ್ ಹಾಸ್ಪಿಟಲ್ಗೆ ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಈ ಆಂಬುಲೆನ್ಸು ಅವರು ಹೇಗೆ ಉಚಿತವಾಗಿ ಕೊಟ್ಟಿದ್ದಾರೋ ಅದೇ ರೀತಿ ನಾವು ಉಚಿತವಾಗಿ ಬೆಳೆಸಬೇಕಾಗ್ತದೆ. ಇಲ್ಲಿ ನಮ್ಮ ಸುತ್ತಮುತ್ತ ಬಿಡದಿ, ಈ ಕಡೆ ರಾಜರಾಜೇಶ್ವರ ನಗರ, ಕೆಂಗೇರಿ, ನಾಯಂಡಹಳ್ಳಿ, ಈ ಕಡೆ ಪದ್ಮನಾಭನಗರ ಗಂಟ ಯಾವುದೇ ಪೇಷಂಟ್ ಇವತ್ತು ನಾವಿಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಯಾವುದೇ ಪೇಷಂಟ್ ಬಂದರೆ ಈ ಆಸ್ಪತ್ರೆಗೆ BGS ಸಂಸ್ಥೆಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ಮನಸ್ಸು ಮಾಡಿದ್ವಿ. ಎಲ್ಲರ ರೋಟ್ರಿಯರ ಸಹಕಾರದಿಂದ ಯಾರೇ ಪೇಷಂಟು ಫೋನ್ ಮಾಡಿದ್ರೆ ಅವ್ರಿಗೆ ಯಾವುದೇ ಆಂಬುಲೆನ್ಸ್ ಚಾರ್ಜ್ ಮಾಡದ ಹಾಗೆ ಆ ಪೇಷಂಟನ್ನು ಕರ್ಕೊಂಡು ಬಂದು, ಯಾಕೆ ರೋಟ್ರಿಯರು ಕೊಟ್ಟಿರೋ ಉದ್ದೇಶ ಇದನ್ನು ಉಚಿತವಾಗಿ ಬೆಳೆಸಬೇಕು ಅಂತ. ಆ ರೀತಿ ನಾನು ಲೆಕ್ಕ ಹಾಕಿ ಇವತ್ತು ಏನು ಡೀಸೆಲ್ಲು, ಡ್ರೈವರ್ ಸಂಬಳ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ಯಾವುದು ನಾವು ಮಾಡ್ದಲೇ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ಆಸ್ಪತ್ರೆ ರೇಟ್ಗಳು ಜಾಸ್ತಿ ಆಗ್ತಿದೆ. ಆದರೆ ಆಂಬುಲೆನ್ಸನ್ನು ನಮ್ಮ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಪ್ರದೇಶದಿಂದ ಏನೇ ಒಂದು ಫೋನ್ ಕಾಲ್ ಬಂದರೆ ಅವ್ರಿಗೂ ಉಚಿತವಾಗಿ ಈ ಆಂಬುಲೆನ್ಸ್ನ ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಮಾಡೋದು ಅಂತ ಮನಸ್ಸು ಮಾಡಿದ್ದೀವಿ.